ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇತ್ತೀಚೆಗಷ್ಟೇ ಸುಮಾರು ದಿನಗಳಿಂದ ಕೂಡ ಜಗದೀಶ್ ಅನ್ನೋರು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚ್ತಾ ಇದ್ರು. ಸಮಾಜದಲ್ಲಿ ಏನೇ ತಪ್ಪಿದ್ರು ಪ್ರತಿಯೊಬ್ಬರು ಕೇಳೋದಕ್ಕೆ ರೈಟ್ಸ್ ಇದೆ, ಅದಕ್ಕೊಂದು ಲಿಮಿಟ್ ಇದೆ. ಏನು ಲಾಯರ್ ಅಂತ ಹೆಸರಿಟ್ಕೊಂಡು ಸಿಕ್ಕಿದ ಕಡೆ ನುಗ್ತಾ ಇದ್ರೆ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಲಾಯರ್ಗಳೆಲ್ಲ ಈ ರೀತಿ ಬೀದಿಗೆ ಬರ್ತಾ ಇದ್ದಾರೆ. ಅದಕ್ಕೊಂದು ಬೆಲೆ ಇಲ್ವಾ? ಲಾಯರ್ ಅಂದ್ರೆ ಒಂದು ಗೌರವ ಇದೆ. ಲಾಯರ್ ಅಂದ್ರೆ ಸುಮಾರು ಜನರು ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಈ ರೀತಿ ದಾರಿಯಲ್ಲಿ ಬಂದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೈ ಹಾಕೊಂಡು ಏನಿದು? ಸರ್ಕಾರದ ಕೈಲೇ ಆಗ್ತಾ ಇಲ್ಲ, ಕಾನೂನು ಕೈಲೇನೆ ಆಗ್ತಾ ಇಲ್ಲ, ಪೊಲೀಸ್ ಕೈಲೇನೆ ಆಗ್ತಾ ಇಲ್ಲ ಒಳ್ಳೇದು ಮಾಡೋದಕ್ಕೆ. ನೀವು ಯಾರ್ರೀ ಸ್ವಾಮಿ ಮಾಡೋದಕ್ಕೆ? ಮಾಡಿ, ನಿಮ್ಮ ಕೈಲಾದಷ್ಟು ಮಾಡಬೇಕು. ಮಿತಿ ಮೀರಿ ಮಾಡಿದ್ರೆ ಇದೇ ರೀತಿ ಆಗುತ್ತೆ. ಬನ್ನಿ, ಏನಕ್ಕೆ ಮಾಡಿದ್ದಾರೆ, ಇವತ್ತು ಏನು ವಿಷಯ ಸಂಪೂರ್ಣವಾಗಿ ಕೂಡ ಅವ್ರು ಮಾತಾಡಿರ್ತಕ್ಕಂಥ ವಿಷಯನೂ ಇದೆ. ಯಾವ ವಿಷಯಕ್ಕೆ ಇವತ್ತು ಜಗಳ ಆಯಿತು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ಈ ರೋಡ್ಗಳಲ್ಲಿ ಗಣೇಶ ಮತ್ತೆ ಅಣ್ಣಮ್ಮಗಳನ್ನು ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ, ಬೆಳಗ್ಗೆ ನಾನು ಇಂಟಿಮೇಟ್ ದ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಪೊಲೀಸ್ ಅವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು. ಬ್ಯಾಕ್ ಗ್ರೌಂಡ್ ಅಲ್ಲಿ ರೋಡನ್ನ ಬ್ಲಾಕ್ ಮಾಡಿ, ಓಕೆ, ಅಣ್ಣಮ್ಮ ಅಂತೇಳಿ ನಾವು ಓಡಾಕೆ ರೋಡ್ ಇಲ್ಲ ಅಂತಂದ್ರೆ ದೇ ಬ್ಲಾಕ್ ಇಟ್. ಜಗದೀಶ್ ಅವರು ಮಾತಾಡಿದನ್ನ ನೀವು ಕೇಳಿದ್ರಿ. ರಸ್ತೆಗಳಲ್ಲಿ ಅಣ್ಣಮ್ಮನ ನಿಲ್ಲಿಸ್ತಾರೆ, ಬ್ಲಾಕ್ ಮಾಡ್ತಾರೆ, ರಸ್ತೆಗಳನ್ನೆಲ್ಲ ಮುಚ್ತಾರೆ. ಗಣೇಶನ ನಿಲ್ಲಿಸ್ತಾರೆ, ಬ್ಲಾಕ್ ಮಾಡ್ತಾರೆ. ನಾವು ಕೇಳಿದ್ದಕ್ಕೆ ನಮ್ಮ ಮೇಲೆ ಬರ್ತಾ ಇದ್ದಾರೆ. ಹೌದು, ನೀವ್ಯಾರು ಕೇಳೋದಕ್ಕೆ? ಅವರವ್ರ ಕ್ಷೇತ್ರಗಳಲ್ಲಿ, ಅವರವ್ರ ಏರಿಯಾದಲ್ಲಿ ಇದು ಸುಮಾರು ವರ್ಷಗಳಿಂದ ಕೂಡ ಇದು ಬಂದಿದೆ. ಗ್ರಾಮ ದೇವತೆಗಳ ಆಚರಣೆ, ಗಣಪತಿ ಆಚರಣೆ, ಇವೆಲ್ಲ ಕೂಡ ಸುಮಾರು ವರ್ಷಗಳಿಂದ, ಇದೇನು ಹೊಸದೇನಲ್ಲ. ಇದನ್ನ ಕೇಳೋದಕ್ಕೆ ನೀವ್ಯಾರು? ಕಾನೂನು ತಜ್ಞರ ಅಥವಾ ಕಾನೂನು ಅಧಿಕಾರಿಗಳ? ಪೊಲೀಸ್ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರವ್ರ ಕ್ಷೇತ್ರದಲ್ಲಿ, ಅವರವ್ರ ಸ್ಥಳಗಳಲ್ಲಿ ಅನುಮತಿ ಕೊಟ್ಟಿದೆ. ಅದನ್ನ ನೀವು ಕೇಳೋದಕ್ಕೆ ನೀವ್ಯಾರು? ನಿಮ್ಗೆ ರೈಟ್ಸೇ ಇಲ್ಲ. ಈಗ ನಿಮ್ಮ ಏರಿಯಾದಲ್ಲಿ ಗಣೇಶನ ನೀವು ವಿಸರ್ಜನೆ ಮಾಡೋದು ಅಥವಾ ನಿಲ್ಲಿಸೋದು, ಅವ್ರ ಜಾತ್ರೆ ಮಾಡೋದು ಮಾಡಲ್ವಾ? ಇತಿಹಾಸದಿಂದ ಬಂದಿರತಕ್ಕಂಥದ್ದು, ಪೂರ್ವ ಕಾಲದಿಂದ ಬಂದಿರತಕ್ಕಂಥ ಕೆಲವು ಪದ್ಧತಿಗಳಿದೆ. ಅದನ್ನು ಕಾನೂನು ರೀತಿಯಲ್ಲಿ ಕಾನೂನು ನೋಡ್ಕೊಳ್ತದೆ. ನೀವು ಹೋಗಿ ಕೇಳೋದಕ್ಕೆ ನೀವು ಯಾರು ಸ್ವಾಮಿ? ಇಂಥ ತರಲೆ ಕೆಲಸಗಳು ಮಾಡ್ತಾ ಇದ್ರೇನೆ ತರಲೆ ಆಗಿ ಆಗೋದು. ಇದು ಸರಿಯಲ್ಲ. ಇನ್ನೂ ಬನ್ನಿ, ಇನ್ನೂ ಒಂದು ವಿಷಯನ ಮಾತಾಡಿದರೆ ಅದು ಏನು ಅದನ್ನ ಸ್ವಲ್ಪ ತಿಳಿಯೋಣ. ಇಲ್ಲಿ ಟೀ ಅಂಗಡಿಗಳು ಮಾಡ್ಕೊಂಡು ಇಲ್ಲಿ ಗ್ಯಾಂಗ್ಗಳನ್ನ ಕಟ್ಕೊಂಡು ನೋಡಿಲಿ BBMP ಏನಪ್ಪಾ ಮಾಡ್ತೀರಾ? ಸಿಂಗಲ್ ಸಿಗರೇಟ್, ಸ್ಮೋಕಿಂಗ್ ಝೋನ್ ಎಲ್ಲಾನು ಮಾಡಂಗಿಲ್ಲ. ರೆಸಿಡೆನ್ಷಿಯಲ್ ಏರಿಯಾಸ್ ಇದೆ ಇಲ್ಲಿ. ಶ್ರೀ ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸ್ ಇದ್ಕೊಂಡು ಇರೋ ಬರೋರೆಲ್ಲ ಸಿಂಗಲ್ ಸಿಗರೇಟ್ಗಳು ಮಾಡ್ಕೊಂಡು ನೋಡಿ. ನಡಿಯಲೇ, ಗ್ಯಾಸ್ ಎತ್ತ ಮೇಲೆ ಹಾಕ್ಸ್ತೀನಿ. ಮತ್ತೆ ಹೆಂಗ್ ಸೇತವ್ರಿಲ್ಲ ಅಲ್ಲಿ. ಎರಡನೇ ವಿಡಿಯೋ ಕೂಡ ನೀವು ಕೇಳಿದ್ರಿ. ಕಾಂಡಿಮೆಂಟ್ಸ್ ಅಲ್ಲಿ ಸಿಗರೇಟ್ ಕುಡಿತಾ ಇದ್ದಾರೆ, ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ. ಹೌದು, ನೀವು ಮಾಡ್ತಾ ಇರೋದು ನ್ಯೂಸೆನ್ಸ್. ಇಡೀ ರಾಜ್ಯದಲ್ಲಿ ಲಕ್ಷ ಅಂಗಡಿಗಳಿದೆ, ಅವರವರು ಜೀವನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಚಾಕ್ಲೇಟು, ಕಾಫಿನೋ, ಟೀನೋ, ಮಧ್ಯದಲ್ಲಿ ಸಿಗರೇಟು ಇದು ಒಂದು ಇವತ್ತಿಂದಲ್ಲ ಸ್ವಾಮಿ, ಸುಮಾರು ವರ್ಷಗಳಿಂದ ಕೂಡ ಬರ್ತಾ ಇದೆ. ಆರೋಗ್ಯಾಧಿಕಾರಿಗಳು ಕೂಡ ಇದನ್ನು ಕೇಳ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ? ಅದನ್ನ ಕೇಳಿ ನೀವು. ನಿಮ್ಗೆ ಏನಾದ್ರೂ ಕೇಳಬೇಕಾದ್ರೆ ಆರೋಗ್ಯಾಧಿಕಾರಿಗಳಿದ್ದಾರೆ, BBMP ಅಧಿಕಾರಿಗಳಿದ್ದಾರೆ. ಇವತ್ತು ರಸ್ತೆಗಳಲ್ಲಿ ಕಂತಿಗಳು ಕಸ ಇದ್ದು ಸೊಳ್ಳೆಗಳು ಬಂದು ಇವತ್ತು ರಾಜ್ಯದಲ್ಲಿ ಜನರು ಸಾಯ್ತಾ ಇದ್ದಾರೆ. ಅದನ್ನ ಸರಿಪಡಿಸಿ ಆರೋಗ್ಯಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನೀವು ಕಾಳಜಿ ವಹಿಸಿ, ಅವ್ರ ಮೇಲೆ ನೀವು ಮಾತಾಡಿ. ಹೊಟ್ಟೆಗೋಸ್ಕರ ಜೀವನ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಹೋಗಿ ನೀವು ಯಾಕೆ ದಬ್ಬಾಳಿಕೆ ಮಾಡ್ತೀರಾ? ದಯವಿಟ್ಟು ಇದು ಸರಿಯಲ್ಲ. ನೀವು ಮಾಡ್ತಾ ಇರೋದು ಸರಿಯಿಲ್ಲ. ಇವತ್ತು ರಾಜ್ಯದಲ್ಲಿ ಅಧಿಕಾರ ಬಂದ ಮೇಲೆ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ. ರಸ್ತೆಗಳಲ್ಲಿ ಕಸ ಎತ್ತಿಲ್ಲ, ಒಂದು ಕೆಲಸ ಇಲ್ಲ. ಪ್ರತಿಯೊಂದು ಕಚೇರಿಗಳಲ್ಲಿ ಲಂಚ. ಬಡವರು, ಮಧ್ಯಮದ ವರ್ಗದವರು ಹೆಂಗ್ ಬದುಕೋದು? ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಇದನ್ನೆಲ್ಲ ಕೂಡ ನೀವು ಕೇಳಬೇಕು. ಅದನ್ನ ಬಿಟ್ಟು ದಿನಗೂಲಿ ಒಂದೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳ್ತಾರಲ್ಲ, ಅವರು ಹೊಟ್ಟೆ ಹೊಡಿತಾರಲ್ಲ ನೀವು. ಇದು ಸರಿಯಲ್ಲ. ಇದು ದೇವರು ಒಳ್ಳೇದು ಮಾಡೋದಿಲ್ಲ.